ಯಾವುದೇ ಮನುಷ್ಯ ಆಗಲಿ ಹುಟ್ಟಿದ್ರೆ ಭಾಗ್ಯಶಾಲಿಯಾಗಿ ಹುಟ್ಟಬೇಕಂತ್ರಿ, ಅಂದರೆ ದ ಲಕ್ಕಿಯೆಸ್ಟ್ ಪರ್ಸನ್ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ರಂಗನಾಥ ಶರ್ಮಾ ಅವರು ತಾವು ಬರೆದಂತಹ ಏಕಚಕ್ರಂ ಅನ್ನುವಂತಹ ನಾಟಕದಲ್ಲಿ ಜನರಿಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನಂದರೆ, ಯಾವುದೇ ಮನುಷ್ಯ ಆಗಲಿ ಹುಟ್ಟಿದ್ರೆ ಭಾಗ್ಯಶಾಲಿಯಾಗಿ ಹುಟ್ಟಬೇಕಂತ್ರಿ, ಅಂದರೆ ದ ಲಕ್ಕಿಯೆಸ್ಟ್ ಪರ್ಸನ್ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರೇ ಒಂದು ಶ್ಲೋಕವನ್ನು ಕುಂತಿ ಬಾಯಲ್ಲಿ ಹೇಳಿಸೋ ಥರ ಹೇಳ್ತಾರೆ. ಏನು ಅಂದರೆ, ಭಾಗ್ಯಶಾಲಿ ಪ್ರಸೂತವ್ಯ ನ ಶೂರೋ ನ ಚ ಪಂಡಿತಃ ಶೂರಾಶ್ಚ ಕೃತವಿದ್ಯಾಶ್ಚ ಮತ್ಪುತ್ರಾಹ ಭೈಕ್ಷಜೀವಿನಃ. ಹುಟ್ಟೋದಾದರೆ ಭಾಗ್ಯಶಾಲಿಗಳ ಹುಟ್ಟಬೇಕು. ಯಾಕೆ ಅಂತಂದರೆ ಎಷ್ಟೇ ವಿದ್ಯಾವಂತರಾಗಲಿ, ಎಷ್ಟೇ ಪರಾಕ್ರಮಿಗಳಾಗಲಿ, ಅವರಿಗೆ ಭಾಗ್ಯ ಇಲ್ಲ ಅಂತಂದರೆ, ಲಕ್ ಇಲ್ಲ ಅಂತಂದರೆ ವೇಸ್ಟ್ ಕಣ್ರಿ. ಯಾಕೆ ಅಂತಂದರೆ ಅದೇ ಕುಂತಿ ಹೇಳ್ತಾಳೆ, ಭೀಮನ್ಕಿಂತ ಪರಾಕ್ರಮಿ ಯಾರಾದರೂ ಜಗತ್ತಲ್ಲಿದ್ದಾರೇನ್ರಿ? ಅಥವಾ ಧರ್ಮರಾಜನ್ಕಿಂತ ಯಾರಾದರೂ ವಿದ್ಯಾವಂತರಿದ್ದಾರಾ? ಆದರೂ ಕೂಡ ಅವರೆಲ್ಲ ಅಜ್ಞಾತವಾಸಕ್ಕೆ ಬಂದು ಇಲ್ಲಿ ಭಿಕ್ಷೆ ಬೇಡ್ತಾ ತಿಂತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಹುಟ್ಟಿದ್ರೆ ಭಾಗ್ಯಶಾಲಿಗಳಾಗಿ ಹುಟ್ಟಬೇಕು ಅಂತ ರಂಗನಾಥ ಶರ್ಮಾ ಅವರು ಏಕಚಕ್ರಂ ಅನ್ನುವಂತಹ ನಾಟಕದಲ್ಲಿ ನಮಗೆಲ್ಲ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಇದರಿಂದ ನಾವು ತಿಳ್ಕೊಳ್ಳೋದು ಭಾಗ್ಯಶಾಲಿಗಳಾಗಿರಬೇಕು ಅಂತ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಭಾಗ್ಯಶಾಲಿಗಳಾಗೇ ಇರಬೇಕು ಅಂತ. ವಂದನೆಗಳು.